ಮಾನ್ವಿಯಲ್ಲಿ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ವಾರ್ಷಿಕ ಸಭೆ. ದಾರುಸಲಾಂ ಸಂಘದ 3ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಶಾಸಕ ಹಂಪಯ್ಯ ನಾಯ್ಕ. ದಾರುಸಲಾಂ ಸಂಘ ಬಡ್ಡಿರಹಿತ ಸಾಲ ಕೊಡುತ್ತಿರುವುದು ಶ್ಲಾಘನೀಯ. ಅಕ್ಬರ್ ಪಾಷಾ ಮತ್ತು ತಂಡದ ಸೇವೆ ಶ್ಲಾಘನೀಯ ಎಂದು ಶಾಸಕ ಹಂಪಯ್ಯ ನಾಯಕ್ ಹಾಗೂ ಬಾಲಸ್ವಾಮಿ ಕೋಡ್ಲಿ ಹೇಳಿದರು. ಈ ಬ್ಯಾಂಕಿನ ಮುಖ್ಯ ಉದ್ದೇಶ ಬಡವರು ಮತ್ತು ಸಣ್ಣ ವ್ಯಾಪಾರಿಗಳು ಯಾವುದೇ ಬಡ್ಡಿ ಅಥವಾ ಶುಲ್ಕವಿಲ್ಲದೆ ಸಾಲ ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಸಹಕಾರಿಯಾಗಲಿದೆ. ಪಟ್ಟಣದಲ್ಲಿರುವ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಅಕ್ಬರ್ ಪಾಷಾ ಅವರು ಬಡ್ಡಿ ರಹಿತ ಸಾಲ ಕೊಡುತ್ತಾ ಇರುವುದು ರಾಜ್ಯದಲ್ಲಿಯೇ ಮೊದಲಿಗರು ಎಂದು ಬಣ್ಣಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ 3ನೇ ವಾರ್ಷಿಕ ಸರ್ವ ಸದಸ್ಯ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಕ್ಬರ್ ಪಾಷಾ ಅವರು ಮೂಲತಃ ಗುತ್ತಿಗೆದಾರರು. ಆದರೆ ತಮ್ಮ ಮಗಳ ಮದುವೆಯನ್ನು ಆಡಂಬರವಾಗಿ ಮಾಡದೆ ಏನಾದರೂ ಸಾಮಾಜಿಕವಾಗಿ ಸೇವೆ ಮಾಡಬೇಕೆಂಬ ವಿಚಾರ ಇಟ್ಟುಕೊಂಡಿದ್ದರಿಂದ ಬಡ್ಡಿ ರಹಿತ ಸಾಲ ಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ಅಕ್ಬರ್ ಪಾಷಾ ಅವರು ಇದೇ ರೀತಿಯಲ್ಲಿ ಕೆಲಸ ಮಾಡಲಿ ಹಾಗೂ ಆ ದೇವರು ಸಹ ಅಕ್ಬರ್ ಪಾಷಾ ಅವರಿಗೆ ಆಯಸ್ಸು ಜಾಸ್ತಿ ಕೊಡಲಿ ಎಂದು ಇನ್ನಷ್ಟು ಸಾಮಾಜಿಕ ಕಾರ್ಯ ಮಾಡಿ ಮಾದರಿಯಾಗಿರಿ ಎಂದು ಕೊಂಡಾಡಿದರು. ಬ್ಯೂರೋ ರಿಪೋರ್ಟ್ ಎಂಟಿ ಗೌಸ್, ರಾಯಚೂರು. ದೇವರು ಮನಸ್ಸು ಕೊಟ್ಟಿದ್ದಾನೆ ಇವತ್ತು ದುಡ್ಡು ಬೇಕು ದುಡ್ಡು ಬೇಕಂತಕ್ಕಂಥ ಜನರಿಗೆ ಬರದಾಡ್ತಾ ಇರ್ತಕ್ಕಂಥ ಬಹಳಷ್ಟು ಆ ಇದರಲ್ಲಿ ಇವತ್ತು ಅವರಿಗೆ ಇವತ್ತು ಇಂಥ ಒಂದು ಸಹಕಾರ ಬ್ಯಾಂಕಿನ ಬಡ್ಡಿಯಿಂದ ಬಡ್ಡಿ ರಹಿತ ಸಾಲ ಇವತ್ತು ವಿತರಿಸಿ ಇವತ್ತು ಹೆಸರುವಾಸಿ ಸಾಲದ ಮುಂಚೂಣಿ ಯಾರನ್ನು ಇದ್ದರೆ ಬಡ್ಡಿ ಕೊಟ್ಟಾಗಿದ್ರೆ ಅದು ಸ್ವಲ್ಪ ಬೆಂಗಳೂರು ಬಡ್ಡಿ ತಗೊಂಡ್ಬಂದ್ರೆ ಬಡ್ಡಿ ರಹಿತ ಬ್ಯಾಂಕಿನ ಮುಖಾಂತರ ಏಳಿಗೆ ಮಾಡತಕ್ಕಂಥ ಮನುಷ್ಯರು ಆ ದೇವರು ಯಥಾವತ್ತಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡ ನಾವು ಮಾಡೋಣ ಅಂತ ಇದು ನಮ್ಮ ಮಧ್ಯದವರಿಗೆ ಹೇಳಿದ್ರಿ ಬಡ್ಡಿ ಸಾಲ ಕೊಡಲು ಭಾಳ ದೊಡ್ಡ ಒಳ್ಳೇದು ಕೆಟ್ಟದಿರ್ತಾರೆ ಕೆಟ್ಟದ್ದು ಯಾರು ಒಳ್ಳೇದು ಮಾಡಿದ್ರು ಎಲ್ಲ ಒಳ್ಳೇದು ಮಾಡಿದ್ರು ಯಾರೋ ಮಾಡೋದು ನಾವು ಎಷ್ಟು ಒಳ್ಳೇದು ಮಾಡಿದ್ರು ನಾವು ಕೆಟ್ಟ ನಾವು ನೋಡಿದ್ರೆ ಯಾರು ಏನಂದ್ರು ಒಂದು ದೊಡ್ಡ ಮನಸ್ಸಿನಿಂದ ದೇವರು ಪಟ್ಟ ಒಂದು ನೆಮ್ಮದಿಯಿಂದ ಶ್ರೀಮಂತಿಕೆಯಿಂದ ಯಾವುದೇ ಆಗಲಿ ಅಕ್ಬರ್ ಪಾಷಾ ಅವರು ಇವತ್ತು ಆ ಜಿಲ್ಲೆಗೆ ಬಂದರೆ ಯಾರ ಮಾತಿಗೆ ಅಂಜದೆ ತನ್ನದೇ ಆದ ಒಂದು ರೀತಿಯ ಬೇರೆ ಉದ್ದೇಶಗಳನ್ನು ಅಕ್ಬರ್ ಪಾಷಾ ಮಾಡ್ಯಾರ. ಅದರಾಗ ಕಾಂಟ್ರಾಕ್ಟರ್ ಅಂದರೆ ಇನ್ನೊಂದು ಬೇಕು ಇನ್ನೊಂದು ಬೇಕಂತ ಆ ಕಾಂಟ್ರಾಕ್ಟ್ಗೆ ಇಂದ ಒಂದು ಅದ್ಭುತವಾದ ಈ ಸಾಲದ ವ್ಯವಸ್ಥೆ ಮಾಡಿದ್ರು. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಆರೋಗ್ಯ ಒಳ್ಳೆಯದಂತ ಹೇಳಿ ಹಾರೈಸಿ ಇವತ್ತಿನ ಬ್ಯಾಂಕಿನ ಒಂದು ಸಹಕಾರ ಅವಕಾಶ ಮಾಡ್ತಾರೆ. ಬ್ಯಾಂಕಿನ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿರುವ ಅದರ ಜೊತೆಗೆ ಅವರೆಲ್ಲ ಸದಸ್ಯರಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ವ್ಯಕ್ತಿ
ನನ್ನಿಂದ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋ ಯೋಚನೆಗಿಂತಲೂ ಸಮಾಜದಿಂದ ನಾನೇನು ಕಿತ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ನಾವು ಜೀವನ ನಡೆಸ್ತಾ ಇದ್ವಿ, ನಮ್ಮನ್ನು ಸೇರಿಕೊಂಡು. ಆದ್ರೆ ಇವತ್ತು ಅಕ್ಬರ್ ಸಾಹೇಬ್ ಅವರು ತಾವು ಆರಾಮಾಗಿರ್ಬೋದು, ಆ ದೇವರು ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೂ ಏನು ಕುರಾನಿನ ಸಂದೇಶಗಳನ್ನು ನಾನು ಬಯಸ್ತೀನಿ, ಕುರಾನನ್ನ ನಾನು ಓದುತ್ತೀನಿ, ದಿವಸಕ್ಕೆ 5 ಸಾರಿ ನಮಾಜ್ ಮಾಡ್ತೀನಿ. ಬಟ್ ಈ ಎಲ್ಲ ವಿಚಾರಗಳನ್ನು ಒಪ್ಪಿದ ಮೇಲೆ ಅಲ್ಲಿರುವಂಥ ವಿಚಾರಗಳನ್ನು ಈ ಸಮಾಜದಲ್ಲಿ ಕಾರ್ಯಗತ ಮಾಡಬೇಕು ಎಂಬ ದೃಷ್ಟಿಕೋನದಲ್ಲಿ ಇವತ್ತೇನಾದರೂ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅಕ್ಬರ್ ಸಾಹೇಬ್ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನ ಸಲ್ಲಿಸಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಅಕ್ಬರ್ ಸಾಹೇಬ್ ಅವರ ಈ ನಡೆ ಅಥವಾ ವ್ಯಕ್ತಿತ್ವ ಈ ಬ್ಯಾಂಕಿನ ಪ್ರಾರಂಭವಾದರೆ ನೋಡಿ, ನನಗನಿಸುತ್ತೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲೋ ಅಂತ ನಾನು ಅನ್ಕೊಂತೀನಿ. ಈ ತರ ಬ್ಯಾಂಕಿನ ವ್ಯವಸ್ಥೆ ಈ ರಾಜ್ಯದಲ್ಲಿನೇ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಎಂಬ ಭಾವನೆ ನನ್ನದು. ಯಾಕೆ ಅಂತಂದ್ರೆ ಹಿರಿಯರೆಲ್ಲ ಹೇಳಿದಂತೆ ಬಡ್ಡಿಗೋಸ್ಕರ 10, 15%, 20%, 10%, 5% ಬಡ್ಡಿ ಹೀರುವಂತ ಈ ಸಮಾಜದಲ್ಲಿ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ವಿಚಾರದಲ್ಲಿ ಬದುಕ್ತಿರುವಂತ ಜನಗಳ ಮಧ್ಯೆ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು, ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ. ಆ ಅವಕಾಶದ ಮೂಲಕ ಆ ಜನಗಳ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನು ಇಟ್ಟುಕೊಂಡು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರಲ್ಲ, ನಿಜವಾಗಲೂ ತಮ್ಮೆಲ್ಲರೂ ಒಂದು ಸೆಲ್ಯೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಾನವಿಯಲ್ಲಿ ನಮ್ಮ ಬ್ಯಾಂಕ್ ಹಿಡ್ಕೊಂಡು ಬಡ್ಡಿ 1 ತಿಂಗಳು ಕೊಡತಾ ಇದ್ರಿಗೆ ಅವ್ರ ಮನೆಗೆ ನಾವು ಅಟ್ಯಾಕ್ ಮಾಡ್ತೀವಿ. ಇಲ್ಲಿ ಸುಮಾರು 30-35 ಬ್ಯಾಂಕ್ಗಳು ಇದ್ದಾವೆ ಎಲ್ಲಿ ಈ ಮಾನವಿಯಲ್ಲಿ. ಆದ್ರೆ ಇವತ್ತಿನವರೆಗೂ ಅಕ್ಬರ್ ಸಾಹೇಬ್ ಅವರು ಸ್ಥಾಪನೆ ಮಾಡಿದಂತ ಈ ಬ್ಯಾಂಕಿನಲ್ಲಿ ಈ ತರದ ವಿಚಾರಗಳಿಗೆ ಅವಕಾಶನೇ ಇಲ್ಲ. ಕಿರುಕುಳ ಕೊಡುವಂಥದ್ದು, ಬಡ್ಡಿ ತೆಗೆದುಕೊಳ್ಳುವಂಥದ್ದು, ಈ ತರದ ಯಾವುದೇ ವ್ಯವಸ್ಥೆ ಇರಲಾರದೆ ಈ ಬ್ಯಾಂಕಿನ ಸಮಾಜಕ್ಕೋಸ್ಕರ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಇದು ಮೆಚ್ಚುವಂತ ಕೆಲಸ ಅಂತ ನಾನು ಮತ್ತೊಮ್ಮೆ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಒಂದು ಮಾದರಿಯಾಗಿ ಖರ್ಚು ವೆಚ್ಚದಲ್ಲಿ ಮಾಡಬಹುದಿತ್ತು. ಆದರೆ ಅವರು ಒಂದು ಅಂದುಕೊಂಡಿದೆ ಅಂದರೆ, ನನ್ನ ಮಗಳ ಮದುವೆಯಲ್ಲಿ ಆಗುವಂತಹ ದುಡ್ಡನ್ನು ಒಂದು ಸಹಕಾರಿ ಸಂಘವನ್ನು ಮಾಡಿ ಬಡವರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಹಕಾರ ಆಗುವಂತೆ ಆ ಒಂದು ಮದುವೆಯ ಹಣವನ್ನು ಜಮಾ ಮಾಡಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂತರ ಅವರೊಬ್ಬರೇ ಮುಂದೋಗುವುದು ಅಲ್ಲ, ಅಕ್ಬರ್ ಸಾಹೇಬ್ ಅವರು ಒಂದು ಉತ್ತಮವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಒಂದು ಸಂಘವನ್ನು ಕಟ್ಟಲಿಕ್ಕೆ ಅವರು ತಮ್ಮ ಅನಿಸೆಯನ್ನು ಹೇಳಿದಾಗ ನಮ್ಮ ಸಮುದಾಯದ ಇಸ್ಲಾಂ ಮುಸ್ಲಿಂ ಸಮುದಾಯದ ಇತರೆ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸ್ತಾರೆ. ಅದರಲ್ಲಿ ಯೂಸುಫ್ ಖಾನ್ ಇರ್ಬೋದು, ಸೈಯದ್ ಸಾದಿಕ್ ಪಾಷಾ ಬಾಬುಲ್ ಇರ್ಬೋದು, ರಫಿ ಸೌಕರ್ ಇರ್ಬೋದು, ಮತ್ತು ಇನ್ನಿತರೆ ಶ್ರೀಮಂತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಮ್ಮದು ಸಹ ಅದರಲ್ಲಿ ಪಾಲಿರಲಿ ಅಂತೇಳಿ ಮುಂದೆ ಬಂದು ಈ ಒಂದು ಸಹಕಾರಿ ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ನೀಡ್ತಾರೆ. ಆತ್ಮೀಯರೇ, ನಿಜವಾಗಿ ಹೇಳಬೇಕಾದ್ರೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಫುಟ್ಪಾತ್ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ
ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಆದ್ಮೇಲೆ ಈ ಸಹಕಾರಿ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು ವಿಶೇಷತೆ ಏನಂದರೆ, ಇದು ಇಡೀ ನಾಡಿನಲ್ಲಿ ನೋಡ್ತೀವಿ, ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂಥ ಬ್ಯಾಂಕ್ಗಳನ್ನು ಮತ್ತು ಸಹಕಾರಿ ಸಂಘಗಳನ್ನು ನಾವು ನೋಡ್ತೀವಿ. ಆದರೆ ಅಕ್ಬರ್ ಸಾಹೇಬ್ ಅವರ ಒಂದು ಇಚ್ಛೆ ಏನಂದರೆ, ಈ ಒಂದು ಸಹಕಾರ ಸಂಘ ಬಡ್ಡಿ ರಹಿತವಾಗಿರಬೇಕು, ಬಡ್ಡಿ ರಹಿತ ಕೇಂದ್ರವಾಗಿರಬೇಕು ಅಂತೇಳಿ. ಯಾಕೆ ಅಂತಂದರೆ, ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸಲ್ಮಾನನ ಜವಾಬ್ದಾರಿ. ಆದರೆ ಪ್ರತಿಯೊಬ್ಬರು ಅದಕ್ಕೆ ಆಚರಣೆ ಸಂಪೂರ್ಣವಾಗಿ ಮಾಡುವುದಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ, ಗ್ರಂಥಗಳಲ್ಲಿ ಪ್ರವಾದಿಯ ವಚನಗಳಲ್ಲಿ ಬಹಳಷ್ಟು ಆದೇಶಗಳಿವೆ. ಆದರೆ ನಮ್ಮ ಮುಸಲ್ಮಾನರ ಬದುಕಿನಲ್ಲಿ, ನಡವಳಿಕೆಯಲ್ಲಿ ಆ ಎಲ್ಲ ಆಜ್ಞೆಗಳನ್ನ ಪಾಲನೆ ಮಾಡುವಂಥ ವ್ಯವಸ್ಥೆ ನಾವು ಕಾಣಲ್ಲ. ಇಂಥ ಸಂದರ್ಭದಲ್ಲಿ ಅಕ್ಬರ್ ಸಾಹೇಬ್ ಅವರು ಯೋಚನೆ ಮಾಡಿದ್ದು, ಈ ಬಡ್ಡಿ ರಹಿತವಾಗಿ ನಾವು ಮಾಡೋಣ. ಯಾಕೆಂತಂದ್ರೆ ಪವಿತ್ರ ಕುರಾನ್ನಲ್ಲೂ ಮತ್ತು ಪ್ರವಾದಿ ವಚನದಲ್ಲೂ ಇದಕ್ಕೆ ಬಹಳ ಆದ್ಯತೆ ನೀಡಲಾಗಿದೆ ಅಂತೇಳಿ. ಆತ್ಮೀಯರೇ, ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಎಂದರೆ ಹರಾಮ್ ಎಂದು, ಅಂದರೆ ನಿಷಿದ್ಧವಾಗಿ ಮಾಡಲಾಗಿದೆ ಮತ್ತು ಇದು ನಿಷಿದ್ಧನೂ ಇದೆ ಮತ್ತು ಇದನ್ನು ಎಲ್ಲ ರೀತಿಯಲ್ಲಿ ತಪ್ಪಿಸಬೇಕು ಅನ್ನುವಂಥದ್ದು ಒಂದು ಆದೇಶ ಕುರಾನ್ ಇರುತ್ತದೆ. ಇಸ್ಲಾಮಿಕ್ ಸಂಪ್ರದಾಯವು ಎಲ್ಲ ರೀತಿಯ ಬಡ್ಡಿಯನ್ನು ನಿಷೇಧಿಸುತ್ತದೆ, ಅದು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ. ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆಯು ಬಡ್ಡಿ ರಹಿತ ವ್ಯವಹಾರಗಳ ಮೇಲೆ ಆಧಾರಿತವಾಗಿದೆ. ಇದು ದಾನ, ಸಹಾನುಭೂತಿ ಮತ್ತು ಸ್ವಯಂ ತ್ಯಾಗಗಳನ್ನು ಉತ್ತೇಜಿಸುವಂತಹ ಕಾರ್ಯಗಳನ್ನು, ಸಮಾಜವನ್ನು ನಿರ್ಮಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮದ ಮೂಲ ಗ್ರಂಥ ಪವಿತ್ರ ಕುರಾನ್ ಇರುತ್ತದೆ. ಆತ್ಮೀಯರೇ, ಬಡ್ಡಿ ವ್ಯವಸ್ಥೆಯು ಶ್ರೀಮಂತರನ್ನು ಶ್ರೀಮಂತರಾಗಿ ಮಾರ್ಪಡಿಸುತ್ತದೆ ಮತ್ತು ಬಡವರನ್ನ ಬಡವರಾಗಿ ಇರಿಸುವ ಒಂದು ವ್ಯವಸ್ಥೆ ಅದು ಆಗುತ್ತದೆ. ಹಾಗಾಗಿ ಇಸ್ಲಾಂ ಬಡ್ಡಿ ಇಲ್ಲದ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮ ಕೊಡುತ್ತದೆ ಮತ್ತು ಇದು ಬಡ ಮತ್ತು ಅಗತ್ಯವಿರುವವರನ್ನು ಸಹಾನುಭೂತಿಯೊಂದಿಗೆ ಸಹಾಯ ಮಾಡುವ ಸಮಾಜವನ್ನು ರಚಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೇಳಬೇಕಾದ್ರೆ, ಇದು ಬಡ್ಡಿ ರಹಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದು, ಇದು ನಮ್ಮೆಲ್ಲರ ಸೃಷ್ಟಿಕರ್ತ ಒಡೆಯ ಪರಿಪಾಲಕ ಅಲ್ಲ, ಅಲ್ಲಾಹನ ವತಿಯಿಂದ ಆಜ್ಞೆಯಾಗಿರುವಂಥದ್ದು. ಹಾಗಾಗಿ ಬಡ್ಡಿಯನ್ನು ನಿಷೇಧಿಸುವುದು ಇದು ಕೇವಲ ಕೆಲವೊಬ್ಬರ ಕರ್ತವ್ಯ ಅಲ್ಲ, ಬದಲಾಗಿ ಅಲ್ಲಾಹನ ವತಿಯಿಂದ ಬಂದಿರುವಂತಹ ಆದೇಶ. ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸ್ಲಿಮನಿಗೆ ಇದನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಹಾಗಾಗಿ